ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ರಚನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ನಾನಿವತ್ತು ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ಹೆಸ್ರು ಕಾಳು ಪಲ್ಯ ಅಂದರೆ ಸ್ವಲ್ಪ ಸಾಂಬಾರು ಥರ ಇತ್ತಲ್ಲ, ಸಾಂಬಾರಿಗೆ ಸಾಂಬಾರಲ್ಲ, ಪಲ್ಯಕ್ಕೆ ಪಲ್ಯ ಅಲ್ಲ, ಆ ಥರ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಚಿಕ್ಕದಾಗಿ ಹೆಸ್ರು ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ. ನಾನು ಕಾಳು ನೈಟ್ ನೆನೆಸಿದ್ದು ಡೇ ಮಾಡ್ತಾಯಿದ್ದೀನಿ. ನೋಡಿ, ತರಕಾರಿ ಹೆಚ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ತರಕಾರಿ ಬೇಕೋ ಆ ಥರ ತರಕಾರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ, ನಾನು ಸ್ವಲ್ಪ ಇಲ್ಲಿ ಬೇಯಿಸೋಕ್ಕೆ ಉಪ್ಪು ಸ್ವಲ್ಪ ನೀರು ಹಾಕಿದ್ದೀನಿ. ತರಕಾರಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ನಿಮಗೆ ಯಾವ ಥರ ತರಕಾರಿ ಇಷ್ಟನೋ ಆ ಥರ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಬೇಯಿಸೋಣ. ಒಂದು 3 ವಿಷಲ್ ಬಿಡಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಸ್ವಲ್ಪ ನುಣ್ಣಗೆ ಬೇಯಬೇಕು. ಕಾಳು ಹೊಟ್ಟೆ ಹೊಡ್ಕೊಂಡು ಬರೋ ತನಕ ಬೇಯಬೇಕು. ನೋಡಿ, ಕಾಳು ಬೆಂದಿದೆ. ನಾನು 3 ವಿಷಲ್ ಆಗಿದೆ ನಂದು, ಇದು ಬೆಂದಿದೆ ಕಾಳು. ಬನ್ನಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಅದು ಅತಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಗ್ರೇವಿ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೆ ಏನು ಬೇಕೋ ಏನಕ್ಕಾದರೂ ನಾವು ಯೂಸ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲನೂ ಇಷ್ಟ ಆಗುತ್ತೆ. ಕಾಳುಗಳು ಬಾಯಿಗೆ ಸಿಗ್ತಿದ್ದಂಗೆ ತರಕಾರಿಗಳು ಆರೋಗ್ಯಕರವಾದಂತೆ ಚೆನ್ನಾಗಿರುತ್ತೆ. ಬನ್ನಿ, ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಕೋಣ. ನೋಡಿ, ಸಾಸಿವೆ ಹಾಕಿದ್ದೀನಿ. ಆ ಸಾಸಿವೆ ಸ್ವಲ್ಪ ಚಟಪಟ ಸಿಡಿಬೇಕು. ಸಿಡಿದ ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಹೆಚ್ಚಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ, ಸ್ವಲ್ಪನೇ ಹಾಗೆ ಸಾಕು. ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಅಂದ್ಕೊತೀವಿ, ತುಂಬ ರುಚಿಯಾಗಿರುತ್ತೆ. ಹೆಸ್ರು ಕಾಳು ಪಲ್ಯ ಆಗಲಿ, ಸಾಂಬಾರಾಗಲಿ, ಗ್ರೇವಿ ಆಗಲಿ, ಹೆಸ್ರು ಕಾಳಲ್ಲಿ ಏನೇ ಮಾಡಿದ್ರು ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನೋಡಿ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ನಾನು ಟೊಮೊಟೊನ ಒಂದು ಸ್ವಲ್ಪ ಮೆತ್ತಗೆ ಬೇಯಲಿ ಅಂತ ಮುಚ್ಚಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಬೆಂದಿದೆ. ನೋಡಿ, ತಿರುಗಿಸ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗೆ ಬೇಯಬೇಕು. ಬೆಂದ ಮೇಲೆ ನಾನು ಬೇಯಿಸ್ಕೊಂಡಿರೋಂಥ ತರಕಾರಿನ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಒಂದು ಚಮಚ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಚಮಚ ಜೀರಿಗೆ ಹಾಕಿ ಸ್ವಲ್ಪ ಕಾಳು, ಅಂದರೆ ಈ ಕಾಳು ನಾವು ಮೊಳಕೆ ಬರೆಸಿರಲ್ವಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಒಂದು ಚಮಚ ಜೀರಿಗೆ ಹಾಕಿದ್ರೆ ಸ್ವಲ್ಪ ಅದು ಗ್ಯಾಸ್ ಇದಾಗುತ್ತೆ. ಕಾಳು ನೀವು ಮೊಳಕೆ ಬರೆಸಿನಾದರೂ ಮಾಡ್ಬೋದು, ಇಲ್ಲ ಹೀಗೆ ಮಾಡ್ಬೋದು, ಇಲ್ಲಾಂದರೆ ಬರೀ ಕಾಳು ಹಾಕಿನೂ ಮಾಡ್ಬೋದು. ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಆರೋಗ್ಯಕರವಾಗಿರಬೇಕು ಅಂದರೆ ಸ್ವಲ್ಪ ಮೊಳಕೆ ಬರೆಸಿ ಮಾಡೋದು ತುಂಬ ಆರೋಗ್ಯವಾಗಿರುತ್ತೆ. ಮಾಡಿ ಚೆನ್ನಾಗಿರುತ್ತೆ. ನೋಡಿ, ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಅರ್ಧ ಚಮಚ ಅರಿಶಿನ, ನಿಮಗೆ ಎಷ್ಟು ಬೇಕಷ್ಟು. ನನಗೆ ಸ್ವಲ್ಪ ನೀರು ಥರ ಬೇಕಂತ ಹಾಕ್ಕೊಂಡಿದ್ದೀನಿ. 1 ಚಮಚ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಮಸಾಲೆ ಬೇಡ, ಇದಕ್ಕೆ ಇಷ್ಟೇ ಸಾಕು. ಅರ್ಧ ಚಮಚ ಖಾರದ ಪುಡಿ. ಹಾಗೆ ಒಂದು ಚಮಚ ಚಿಕನ್ ಮಸಾಲ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ, ನಿಮಗೆ ಚಿಕನ್ ಮಸಾಲ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಸಾಕು, ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದು ಚಮಚದಷ್ಟು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಅದೊಂದು ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕುದೀತಾ ಇದೆ ಸ್ವಲ್ಪ. ನೋಡಿ, ನೀರು ಥರ ನಾನು ಮಾಡ್ಕೊಂಡಿನಿ. ಅದು ಸ್ವಲ್ಪ ಕುದ್ದಾಗ ಸ್ವಲ್ಪ ಗಟ್ಟಿಯಾಗುತ್ತೆ, ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಪಲ್ಯ ಚೆನ್ನಾಗಿರುತ್ತೆ, ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಮನೆಗೂ ಮಕ್ಕಳಿಗೂ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಗ್ರೇವಿ ನೋಡಿ ಚೆನ್ನಾಗಿ ಕುದಿಬೇಕು. ಅದು ನಾವು ಹಾಕಿರುವಂಥ ಮಸಾಲೆ ಎಲ್ಲ ಸ್ಮೆಲ್ ಹೋಗಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ನನಗೆ ಒಂದು 1/4 ಗಂಟೆ ಕುದಿಸಿದ್ದೀನಿ. ನೋಡಿ, ಆಲ್ಮೋಸ್ಟ್ ಆಗಿದೆ. ಯಾಕಂದರೆ ನಾವು ಮೊದಲೇ ಬೇಯಿಸ್ಕೊಂಡು ತೊಗೊಂಡಿರೋದ್ರಿಂದ ಒಂದು 1/4 ಗಂಟೆ ಸಾಕು. ಈ ಮಸಾಲೆಗಳೆಲ್ಲ ಸ್ಮೆಲ್ ಹೋಗ್ಬೇಕಲ್ವ, ಅದಕ್ಕೆ ಕುದಿಸಿದ್ದೀನಿ. ಸ್ವಲ್ಪ ಅದು ಮಂದ ಬರಬೇಕು, ನೀರೆಲ್ಲ ಕುದ್ದು ಸ್ವಲ್ಪ ಮಂದ ಬರಬೇಕು. ನೋಡಿ, ಆಲ್ಮೋಸ್ಟ್ ನಂದು ಹೆಸ್ರು ಕಾಳು ಗ್ರೇವಿ ರೆಡಿಯಾಗಿದೆ. ಪಲ್ಯನಾದರೂ ಅನ್ಕೋಬೋದು, ಗ್ರೇವಿನಾದರೂ ಅನ್ಕೋಬೋದು, ಸಾಂಬಾರು, ಪ್ರತಿಯೊಂದು ಆಗುತ್ತೆ, ಚೆನ್ನಾಗಿದೆ. ಈ ಥರ ಒಂದ್ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮಕ್ಕಳಿಗೂ ಮಾಡಿಕೊಡಿ. ಕಾಳು ಇದ್ದ ಹೊಟ್ಟೆ ಹೊಡ್ಕೊಂಡಂಗೆ ಬೇಯಿಸಿದ್ರೆ ಓಕೆ, ಮಕ್ಕಳಿಗೆ ಕಾಳು ತಿನ್ನೋಕ್ಕೂ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಮಕ್ಕಳೆಲ್ಲ ಖುಷಿಪಟ್ಟು ತಿಂತಾರೆ. ನೋಡಿ, ಹೆಸ್ರು ಕಾಳು ಗ್ರೇವಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಬಾಕ್ಸಿಗೆ ಹಾಕಿದ್ದೀನಿ ನೋಡಿ, ತೆಗೆದು ಇವಾಗ ನಾನು ಬಾಕ್ಸಿಗೆ ಹಾಕಿದ್ದೀನಿ. ನೋಡಿ ಹೇಗಿದೆ, ಟೇಸ್ಟಿಯಾಗಿದೆಯಾ? ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್.